ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ಪ್ರಮುಖವಾಗಿ ಇದೀಗ ಒಂದು ದ್ವಿತೀಯ PUC ಒಂದು ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ನಡೀತಾ ಇರುವಂಥದ್ದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕಿನ ತನಕ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಒಂದು ನಿಗದಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಇದೀಗ ಪರೀಕ್ಷೆಗಳು ಶುರುವಾಗಿ ಕೆಲವು ಪರೀಕ್ಷೆಗಳು ಕೂಡ ನಡೀತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಅವರ ಒಂದು ಭವಿಷ್ಯವೇ ಹಾಳಾಗುವಂಥ ರೀತಿಯಲ್ಲಿ ಇದೀಗ ಒಂದು ಇಲಾಖೆ ಕಡೆಯಿಂದ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ಪ್ರಮುಖವಾಗಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದು, ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳನ್ನು ಜಾರಿ ಮಾಡಿ ಒಂದು ಹೊಸ ಆದೇಶಗಳನ್ನು ಕೂಡ ಮಾಡಿರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಮಾಹಿತಿಗಳು ಏನು ಬಂದಿದ್ದಾವೆ, ಸೊ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ನಾವು ಕೂಡ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಇತ್ತೀಚೆಗೆ ಹೊರಡಿಸಿರುವಂಥ ಪ್ರಕಟಣೆಗಳ ಪ್ರಕಾರ ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಕೆಲವು ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನು ಪಾಲಿಸಬೇಕು ಅಂತ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇಲಾಖೆ ತಿಳಿಸಿರುವಂಥದ್ದಾಗಿರುತ್ತೆ. ಮೊದಲನೇದಾಗಿ ತಿಳ್ಕೊಳ್ಳುವಂಥದ್ದರೆ ನಕಲು ಮಾಡುವುದು ನಿಷೇಧ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ತಿಳಿಸಿರುವಂಥದ್ದು. ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ನಕಲು ಆಗಿರ್ಬೋದು, ಕಾಪಿ ಮಾಡತಕ್ಕಂಥದ್ದನ್ನು ಶಿಕ್ಷಕ ಅಪರಾಧ ಅಂತಕ್ಕಂಥ ಮಾಹಿತಿನ ಇಲಾಖೆಯವರು ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ನಂತರದಲ್ಲಿ ಪ್ರಮುಖವಾಗಿ ಎರಡನೇದನ್ನು ನೋಡುವಂಥದ್ದರೆ ಚೀಟಿಗಳ ಬಳಕೆನ ಮಾಡುವಂಥದ್ದು ಇರುತ್ತಲ್ಲ, ಸೊ ಅದು ಕೂಡ ಒಂದು ಅಪರಾಧ ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಕಿರು ಪುಸ್ತಕಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಚೀಟಿಗಳನ್ನು ಸ್ಲಿಪ್ಗಳನ್ನು ಬಳಸಿಕೊಂಡು ಉತ್ತರ ಬರೆಯುವುದಾಗಿರ್ಬೋದು ಅಕ್ರಮ ಅಂತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಪರಿಗಣಿಸ್ತದೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ಮೂರನೇದು ಇತರರ ಸಹಾಯ ಪಡೆಯುವಂಥದ್ದು. ಎಕ್ಸಾಮ್ ಹಾಲ್ನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆನ ಆ ಒಂದು ಸಂದರ್ಭದಲ್ಲಿ ಅವರು ಓದಿರ್ತಕ್ಕಂಥದ್ದನ್ನು ಬರೀಬೇಕು ಮತ್ತು ಯಾವ ವಿದ್ಯಾರ್ಥಿನ ಡಿಸ್ಟರ್ಬ್ ಮಾಡಬಾರ್ದು ಅಂತಕ್ಕಂಥ ನಿಯಮ ಇರುವಂಥದ್ದಾಗಿರುತ್ತೆ. ಪರೀಕ್ಷಾ ಸಮಯದಲ್ಲಿ ಪಕ್ಕದ ವಿದ್ಯಾರ್ಥಿಗಳಿಂದ ಉತ್ತರಗಳನ್ನು ಕೇಳುವಂಥದ್ದಾಗಿರ್ಬೋದು, ಸೊ ಅವರಿಗೆ ಹೇಳ್ಕೊಡುವಂಥದ್ದಾಗಿರ್ಬೋದು, ಹೇಳ್ಕೊಡೋದನ್ನು ಕೂಡ ಒಂದು ರೀತಿಯಾದಂಥಲ್ಲಿ ನಿಯಮ ಅಂತಕ್ಕಂಥದ್ದು ಬಾಹಿರ ಅಂತಕ್ಕಂಥ ರೀತಿ ಕರೀತಾ ಇರುವಂಥದ್ದಾಗಿರುತ್ತೆ. ಇಲ್ಲಿ ಇತರ ವಿದ್ಯಾರ್ಥಿಗಳಿಂದ ಉತ್ತರವನ್ನು ಕೇಳುವಂಥದ್ದಾಗಿರ್ಬೋದು, ಇತರರಿಂದ ನೀವು ಉತ್ತರವನ್ನು ಹೇಳ್ಕೊಡುವಂಥದ್ದಾಗಿರ್ಬೋದು ಅವರು ಕೇಳಿರುವಂಥ ಸಂದರ್ಭದಲ್ಲಿ. ಸೊ ಯಾರಾದರೂ ಒಂದು ಸ್ಕ್ವಾಡ್ಗಳು ಬಂದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಂತೆ. ಮತ್ತು ಕಠಿಣ ಕ್ರಮ, ಇಂತಹ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಮೇಲ್ಕಂಡ ಇವಾಗ ಹೇಳಿದ್ವಲ್ಲ ಇಷ್ಟೊತ್ತೂ ಯಾವುದಾದ್ರೂ ಒಂದು ಮೇಲಿನ ಯಾವುದಾದ್ರೂ ಒಂದು ಅಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ರೆ ಕಂಡು ಬಂದಂಥ ಸಂದರ್ಭದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು ತಕ್ಷಣವೇ ಪರೀಕ್ಷೆಯಿಂದ ಡಿಬಾರ್ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ನಕಲು ಮಾಡುವಂಥ ವಿದ್ಯಾರ್ಥಿಗಳು ಅಥವಾ ಕಾಪಿ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಅಂದರೆ ಅದೊಂಥರ ಹೇಳ್ಬೋದಾಗಿರುತ್ತೆ. ಈ ಥರ ಒಂದು ವಿದ್ಯಾರ್ಥಿಗಳು ಯಾರು ಆನ್ಸರ್ ಕೇಳಿದ್ರು ಅಂತ ಕೆಲ ವಿದ್ಯಾರ್ಥಿಗಳು ಮಾನವೀಯತೆಯ ದೃಷ್ಟಿಯಿಂದ ಹೇಳ್ಕೊಡೋದಕ್ಕೆ ಅಥವಾ ಏನೋ ಹೇಳ್ಕೊಳೋಣ ಹಾಗೆ ಅನ್ಕೊಂಡು ಕೆಲವರು ಹೇಳ್ಕೊಳಕ್ಕೆ ಹೋಗ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ಕ್ವಾಡ್ಗಳಾಗಿರ್ಬೋದು, ಬೇರೆಯವರಾಗಿರ್ಬೋದು ಅಧಿಕಾರಿಗಳು, ಸೊ ನೀವು ಎತ್ತ ಸಮಸ್ಯೆಯನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಸೊ ಇಬ್ಬರು ಕಾಪಿ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಅದು ಪರಿಗಣನೆ ಆಗುತ್ತೆ. ಆ ಕಾರಣಕ್ಕೆ ಯಾವುದೇ ರೀತಿಯಾಗಿ ಹೇಳುವಂಥದ್ದು ಏನಂದರೆ, ನೀವು ಎಕ್ಸಾಮ್ ಹಾಲ್ಗೆ ಹೋದ ನಂತರದಲ್ಲಿ ತಲೆಗೆ ತಗ್ಗಿಸ್ಕೊಂಡು ನೀವೇನು ಆನ್ಸರ್ ಓದಿಕೊಂಡ್ಬಂದಿರ್ತೀರೋ ನಿಮ್ಮ ಒಂದು ಸಿದ್ಧತೆಗಳೇನಿರುತ್ತಲ್ಲ, ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲ ಓದಿರ್ತೀರ ಮಕ್ಕಳು, ಸೊ ಅವು ಕಾರಣಕ್ಕೆ ನೀವು ಓದಿರುವಂಥದ್ದನ್ನು ಬರೆದು ಬಂದಿರಿ. ಸೊ ಯಾವುದೇ ರೀತಿ ಇತರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ನೆನಪಿಟ್ಕೊಳ್ಳಿ, ನಿಮ್ಮ ಒಂದು ಪ್ರಾಮಾಣಿಕತೆಯೇ ನಿಮ್ಮ ನಿಜವಾದಂಥ ಒಂದು ಅಂಕ ಅಂತ ಹೇಳ್ಬೋದಾಗಿರುವಂಥದ್ದು. ಜೀವನದಲ್ಲಿ ಯಶಸ್ಸು ಸಿಗುವುದು ನಿಮ್ಮ ಒಂದು ಸ್ವಂತ ಪರಿಶ್ರಮದಿಂದಲೇ ಹೊರತು ಅಡ್ಡದಾರಿಯಿಂದಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಿರುವಂಥದ್ದು, ಒಂದು ಸಣ್ಣ ಚೀಟಿ ತಗೊಂಡು ಹೋಗೋದ್ರ ಮುಖಾಂತರದಲ್ಲಿ ನೀವು ಪರೀಕ್ಷೆಯಿಂದ ಡಿಬಾರ್ ಆದರೆ ನಿಮ್ಮ ಈ ಇಡೀ ವರ್ಷನೇ ಕೂಡ ವ್ಯರ್ಥ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ನಿಮ್ಮ ಕೆರಿಯರ್ ಮೇಲೆ ಕೂಡ ಒಂದು ಕಪ್ಪು ಚುಕ್ಕೆ ಬಿಡುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾಗಿ ಮಕ್ಕಳು ಈ ಥರ ಮಾಡಬೇಡಿ, ಸರಿಯಾದ ರೀತಿ ಸಿದ್ಧತೆಗಳನ್ನು ಮಾಡ್ತೀರಿ. ನಾವು ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ಕೊಡ್ತಿರ್ತೇವೆ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ಕೂಡ ತಲುಪಿಸಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು.